ಜಾನಕಿ ವನ ವಿರಾಜಮಾನನೇ ಲಾಲಿಸು ನೀಲಾಂಜನೆ ನಯನ ವನ ವಿರಾಜಮಾನನೇ ಲಾಲಿಸು ಕಾಂತನೆ ಮೃಗ ಮೀರ ನೀತನು ಕಾಣ್ತರೆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನೇ ಹೇಳಬೇಕು? ಸೀತಾ ಕನಕ ಮಾಯ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನಿದ ದಾನವ ಮಾಯೇ ಸೀತಾ 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 दानव माये प्रेम जाये दानव माये प्रेम जाये बेड़सीता दानव माये प्रेम जाये दानव माये प्रेम जाये दानव माये प्रेम जाये
ನಿಜವನ ರುಗುವೆ ತಿಳಿಯೈದ ನಿಜವನ ರುಗುವೆ ತಿಳಿಯೈದ ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆಗಿದ ಮಾಯಾ ಮೃಗವ ನೀಡಿದ ಮೃಗವ ನೀಡಿದ ಮೃಗವ ನೀಡಿದ ಸೀತಾ ಆರ್ಯಪುತ್ರ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಎಂದಿಗೂ ಸಹ ನೋಡಿರುವುದಿಲ್ಲ. ಇದು ರಾಕ್ಷಸರ ಮಾಯೆ ಹೊರತಾಗಿ ನಿಜವಾದ ಸಾರಂಗ ಅಲ್ಲ ಸೀತಾ. ಆರ್ಯಪುತ್ರ, ಅದು ರಾಕ್ಷಸರ ಮಾಯಿಯಾಗಿದ್ದ ಪಕ್ಷದಲ್ಲಿ ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಏನು ಹೇಳುವಿರಿ? ಜಾನಕಿ, ಇದೀಗ ತಾನೇ ನಾವು ಶೂರ್ಪಣಖಾ ದೇವಿಯನ್ನು ಭಂಗಗೊಳಿಸಿ ಕಳಿಸಿದ್ದರಿಂದ ಆ ರಾಕ್ಷಸರು ಈ ರೀತಿ ಸಾರಂಗವನ್ನು ರೂಪವನ್ನು ಧರಿಸಿ ಬಂದಿರಬಹುದು. ಅದರ ಒಡವೆ ನಮಗೆ ಬೇಡ ಸೀತಾ. ಬೇಕಿದೆ. ಅದು ಅಲ್ಲದೆ ನಿನಗೆ ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ನಿನಗೆ ತಂದು ಕೊಡುತ್ತೇನೆ. ಹೇಳು ಸೀತಾ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿದ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವನ. ಸೀತಾ, ಈ ಸಾರಂಗವನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ ಸೀತಾ. ಆದರೂ ಚಿಂತೆ ಇಲ್ಲ, ನೀನು ಇಷ್ಟೊಂದು ಬಯಸಿದ ಮೇಲೆ ನಾನು ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ತಂದುಕೊಡುವಂತೆ ಕೇಳುತ್ತಿರುವುದು. ನಾನು ಹಿಡಿದು ತರಲಿ ಅಗ್ರಜ? ಬೇಡ ಲಕ್ಷ್ಮಣ, ಸತಿಯು ಬಯಸಿದ್ದನ್ನು ತಂದುಕೊಡುವುದು ಪತಿಗಳಾದ ನಮ್ಮ ಕರ್ತವ್ಯ. ನಾನೇ ಅದನ್ನು ತಂದುಕೊಡುತ್ತೇನೆ. ಆದರೆ ಲಕ್ಷ್ಮಣ, ಅಗ್ರಜ, ನಾನು ಬರುವವರೆಗೂ ಸೀತೆಯನ್ನು ಈ ಪ್ರದೇಶವನ್ನು ಬಿಟ್ಟು ನೀನು ಕದಲಬಾರದು, ತಿಳಿಯಿತೆ? ತಮ್ಮ ಆಜ್ಞೆ ಅಂತ ಆಗಲಿ ಅಗ್ರಜ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇನಿ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇನಿ, ಅಲ್ಲಿಗೆ ನಿನ್ನಯ ಸೊಲ್ಲಡಗಿ ಬೇಡ, ಅಲ್ಲಿಗೆ ನಿನ್ನಯ ಸೊಲ್ಲಡಗಿ ಬೇಡ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇನಿ. ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ತಾಯಿ, ಕೇಳಿದ್ಯಾ ನಿನ್ನಣ್ಣನ ಆರ್ತ ಧ್ವನಿ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದರ. ಆರ್ತ ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಅದರಲ್ಲಿ ನಮಗೆ ನಂಬಿಕೆ ಸಾಲದು. ಭಯಪಡಬೇಡಿ ತಾಯಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು. ಇದೇನಿದು ತಾಯಿ? ಜಗದೊಡೆದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವಿಲ್ಲವೇ ಮೈದುನ? ಜಾಗೃತಿಯಾಗಿ ಹೊರಡು. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು ಲಕ್ಷ್ಮಣ. ಬಡಬೇಡಿ ತಾಯಿ, ಭಯಪಡಬೇಡಿ ತಾಯಿ. ಲಕ್ಷ್ಮಣ, ಆಗಿರುವುದಿಲ್ಲ. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು. ನೀನು ಭರ್ತನ ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಹೀಗರ್ಥವಾಯಿತು, ಹೀಗರ್ಥವಾಯಿತು. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯ. ನಿನ್ನಣ್ಣನ ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆ ನಿನ್ನವಳಾಗುಳೆಂಬುದು ಆಲೋಚನೆ ಏನು? ರಾಮಚಂದ್ರ ಕಾಸಿದ ಸೆರಳಿನ ಸೆರೆ
ಕರ್ಣಯುಗವಂ ತೀರ್ಪ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಧರಣಿ ಜಯ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಹೋಗಲಿಯಲೇ ಕಠಿಣವಿದೆ ರಾಮ ರಾಮ ಅಮ್ಮ, ನಿಮ್ಮ ಬಾಯಿಂದ ಈ ಮಾತುಗಳೇ ನಾನು ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರಾ ದೇವಿಗೆಂದರೆ ಹೆಚ್ಚಾಗಿ ಭಾವಿಸಿದ್ದೆ. ಆಗಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವೂ ಬಂದರೂ ಬರಲಿ, ನಿಮ್ಮ ಆಜ್ಞೆಯಂತೆ ಹೋಗುತ್ತೇನೆ. ಆದರೆ ನನ್ನೊಂದು ಪ್ರಾರ್ಥನೆ ತಾಯಿ, ಏನದು? ನಾನು ಈಗ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಸಪ್ತ ಋಷಿಗಳ ಆಜ್ಞೆಯನ್ನು ನೀವು ದಾಟಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೋಗಿ. ವನಸ್ತರಂಗಳಿರ ತರುಣತೆಗಳಿರ ವಟವೃಕ್ಷಗಳಿರ ತಲೆ ಕಾಯುದೆಮ್ಮ ಸೀತಾ ಮಾತೆಯ ತಲೆ ಕಾಯುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಪಾಶನಾಶ ಈಶ ಮಹೇಶ ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ ಶಂಕರನೇ ಮರುಗದರನೆ ನಾದನೋಲ ಪ್ರಿಯನೇ ಢಮ 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 ಢಮರುಗದರನೆ ನಾಟ್ಯಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲ ಹರ ಕಾಲಿನಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಕರದಲ್ಲಿ ಕಪಾಲ ಬಿಡಿದವನೇ ಕರದಲ್ಲಿ ಕಪಾಲ ಬಿಡಿದವನೇ ಬ್ರಹ್ಮಾಂಡವತ ನೀಗಿದನೇ ಬ್ರಹ್ಮಾಂಡವತ ನೀಗಿದನೇ ಅನ್ನಪೂರ್ಣೆಯ ಕರುಣೆಯಿದರೆ ಅನ್ನಪೂರ್ಣೆಯ ಕರುಣೆಯಿದರೆ ದಾರಿದ್ರ್ಯವದ
ನಾಶನಾಯ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ನಮಸ್ಕರಿಸು. ಭದ್ರೆ, ನಾನು ಬಹಳ ದೂರದಿಂದ ನಡೆದು ಬಂದು ಬಹಳ ಆಯಾಸದಿಂದ ನೊಂದಿರುವೆನು. ಹಸುವು ತೃಷಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವವು. ಏನಾದರೂ ನೀಡು ತಾಯೇ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುನನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸಬೇಕು. ಸ್ವಲ್ಪ ಸಾವಕಾಶದಿಂದಿರಿ. ಆಗಬಹುದು ಆಗಬಹುದು. ಏನು ರೂಪು, ಏನು ಲಾವಣ್ಯ, ಎಂತಹ ರೂಪವತಿ. ಅಬ್ಬಬ್ಬಾ, ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಇದೇ ಸರಿಯಾದ ಸಮಯ. ನಾನೀಗ ಒಳ ಪ್ರವೇಶಿಸಿ ಸೀತಾಪಹರಣ ಮಾಡುವಲ್ಲಿ ಇದು ಸುಸಮಯ. ಎಂತಹ ಜ್ವಾಲೆ, ಅದೆಂತಹ ಜ್ವಾಲೆ. ಲಕ್ಷ್ಮಣ ಲಕ್ಷ್ಮಣ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಕರುಣೆಯ ಚಾಣ್ಮೆಗೆ. ಈ ಕುಟೀರದ ಮುಂಭಾಗದಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಇರಲಿ ಸೀತಾ ಸೀತಾ. ಒಂದು ನಾನು ಜನಕನ ಆಸ್ಥಾನದಲ್ಲಿ ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರಕ್ಕೆ ಹಾಕಬಹುದು. ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದ ನನ್ನನ್ನು ನೋಡಿ ಒಪ್ಪರಿಗೆ ಮೇಲೆ ಕುಳಿತು ಗಹಗಹನೆ ನಕ್ಕೆಯಲ್ಲವೇ? ಆ ಒಂದು ಅಪಮಾನ ನನಗೀಗಲೂ ನನ್ನ ದೇಹಕ್ಕೆ ಸಹಸ್ರ ಖಡ್ಗಗಳಿಂದ ನೇರವಾಗಿ ಛೇದಿದಂತೆ. ಅದು ಅಲ್ಲದೆ ನನ್ನ ತಂಗಿಯಾದ ಶೂರ್ಪನಖಳನ್ನು ನನ್ನ ವಶದಲ್ಲಿ ದಂಡ ಕಾರಣ್ಯಕ್ಕೆ ಆಗಮಿಸಿ ಅವಳಿಗೆ ಮಾಡಿದ ಅಪಮಾನ, ಅವಳಿಗೆ ಮಾಡಿರುವ ಅಪಮಾನವನ್ನು ಸ್ಮರಿಸಿಕೊಂಡರೆ ನನ್ನ ರಕ್ತವು ಕುದಿಯುತ್ತಿರುವುದು ಸೀತಾ, ನನ್ನ ರಕ್ತವು ಕುದಿಯುತ್ತಿರುವುದು. ಈ ಸೇಡಿನ ಪ್ರತೀಕಾರಕ್ಕೆ ಈಗ ಸೀತಾಪಹರಣ ಈ ಸೇಡಿನ ಪ್ರತೀಕಾರಕ್ಕೆ ಸೀತಾಪಹರಣ. ಓಹ್, ವೇಳೆ ಆಯಿತು. ನನ್ನ ಮಾವನಾದ ಮಾರೀಚನು ಇಷ್ಟು ಹೊತ್ತಿಗೆ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಸೀತಾ, ನಿನ್ನ ಮೇಲಿನ ವ್ಯಾಮೋಹಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ನಿನ್ನ ರಾಮ ಬಾಣಕ್ಕೆ ಬಲಿ ಕೊಡುತ್ತಿರುವೆನು. ನನ್ನನ್ನು ಕ್ಷಮಿಸು ಮಾವ, ನನ್ನನ್ನು ಕ್ಷಮಿಸು ಮಾರೀಚ. ಇರಲಿ, ಈಗ ತುಂಬಾ ವೇಳೆಯಾಯಿತು. ನನಗೆ ಹಸಿವು ತುಂಬಾ ಬಾಧಿಸುತ್ತಿರುವುದು. ಭವತಿ ಭಿಕ್ಷಾಂ ದೇಹಿ. ನಾನು ಹಸಿವನ್ನು ತಾಳಲಾರೆ. ಏನಾದರೂ ಭಿಕ್ಷೆ ಕೊಡು ತಾಯೇ, ಭಿಕ್ಷೆಯನ್ನು ಕೊಡು. ಇದು ಸ್ವೀಕರಿಸಿ ಪೂಜ್ಯ. ಹೀಗೆ ಮುಂದೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುರನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ.
ತಾವೇ ಮುಂದೆ ಆಗಮಿಸಿ ಈ ಭಿಕ್ಷೆಯನ್ನು ಸ್ವೀಕರಿಸಿ. ಏನು, ನಮ್ಮಂತಹ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ಇದೋ ನಾನಾದರೂ ಬಹಳ ಹಸಿವು ತೃಷಗಳಿಂದ ಹೊಂದಿರುವೆನು. ಈ ಋಷಿಗಳ ಶಾಪಕ್ಕೆ ಗುರಿಯಾಗುವೆ. ಮುಂದೆ ಬಂದು ಭಿಕ್ಷೆಯನ್ನು ನೀಡದಿದ್ದರೆ ಇದೋ. ದಯಮಾಡಿ ಕೋಪಿಸಲಾಗದು, ಶಾಂತರಾಗಿ. ಇದು ನಿಮ್ಮ ಇಚ್ಛೆಯಿಂದ ಭಿಕ್ಷೆಯನ್ನು ನೀಡುವೆನು. ನಿಮ್ಮಿಷ್ಟದಂತೆ ಹೀಗೆ ಬಂದು ನೀಡು. ಇದೋ ನೋಡು ಪೌಲಸ್ತ್ಯ ವಂಶ ಕಲಶೋಮುದಿ ಚಂದ್ರನ ಇದೋ ನೋಡು ಪೌಲಸ್ತ್ಯ ವಂಶ ಕಲಶೋಮುದಿ ಚಂದ್ರನ ನೋಡು ಧೋನವೇಂದ್ರ ಸಮಸ್ತ ನಿರ್ಜರ ಮನೋತ್ಸಾಹ ಭಂಗನ ನೋಡು ಮನ್ಮಥಾಂಗನ ನೋಡು ಸುಪ್ರಚಂಡನ ಹರಿರಾಯರ ಗಂಡನ ತ್ರಿಲೋಕೇಶ್ವರ ವಿಖ್ಯಾತ ಈ ರಾವಣ ಸಾರ್ವಭೌಮನ ನೋಡೇ ಸುಂದರಿ, ಈ ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ಈ ರಾವಣ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ರಾಮಚಂದ್ರ, ನೋಡು, ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿಹೋಲುವ ಈ ಲಂಕೇಶ್ವರನನ್ನು ನೀನು ಸೇರಿದರೆ ನಿನಗೆ ಲೋಕೋತ್ತರವಾದ ಸುಖ ಉಂಟಾಗುವುದು. ರಾಮಚಂದ್ರ ಪ್ರಭುವೇ, ನೀನದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದೆ. ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಈ ಸಮಯದಲ್ಲಿ ನನಗಿನ್ನಾರು ಗತಿ. ಸುಂದರಿ, ಪರಾಕ್ರಮ ಧುರಂಧರನಾದ ನನ್ನನ್ನು ಆ ನಿನ್ನ ಪತಿಯು ಏನೂ ಮಾಡಲಾರನೆಂದು ಇನ್ನು ನಿನ್ನ ಮನಸ್ಸಿನಲ್ಲಿರುವ ಆ ರಾಮನಾಮವೆಂಬನ್ನು ತ್ಯಜಿಸಿ ರಾವಣೇಶ್ವರನೆಂಬ ನಾಮವನ್ನು ಪ್ರತಿಷ್ಠಾಪಿಸಿಕೋ. ಬಾ, ಈ ಮೂರು ಲೋಕದ ಐಶ್ವರ್ಯವು ನಿನ್ನದಾಗುವುದು ಸೀತಾ. ದಶರಥ ಚಕ್ರವರ್ತಿಗಳೇ, ಮೈದರನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವರೇ? ಬೇಗ ಬಂದು ನನ್ನನ್ನು ಕಾಪಾಡಿ. ಈಕೆ ಯಾರೋ? ಈಕೆಯನ್ನು ಈ ರೀತಿ ಸೆಳೆದೊಯ್ಯುತ್ತಿರುವೆಲ್ಲ ಕಾರಣವೇನೋ? ನಾನು ದಶಕಂಠ ರಾವಣೇಶ್ವರ. ರಾವಣ, ಓಹೋ, ಮೋಸವಾಯಿತು. ಈತನು ಜಟಾಯು, ದಶರಥನ ಮಿತ್ರರು, ಬಹಳ ಪರಾಕ್ರಮಿ. ಈತನಿಗೆ ಮೋಸವನ್ನು ಮಾಡಿ ನಾನಿಲ್ಲಿಂದ ಪಾರಾಗಬೇಕು. ಎಲ್ಲವೋ, ಈಕೆಯು ನನ್ನ ಧರ್ಮ ಪತ್ನಿಯು. ಇದನ್ನು ಕೇಳಲು ನೀನ್ಯಾರು? ಮುಚ್ಚಬಾಯ್. ಧರ್ಮಪತ್ನಿ ಎಂದು ಸಂಬೋಧಿಸುವ ನಿನ್ನ ನಾಲಿಗೆ ಸೇದೆ ಹೋಗಲ. ಅಯ್ಯ ಪಕ್ಷಿರಾಜರೇ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನಾದರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲಿ. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಛೀನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿ ನನ್ನ ಧರ್ಮಪತ್ನಿ ಎಂದು ಹೇಳುತ್ತಿರುವೆಯಾ? ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು. ಎಲ್ಲವೋ ಮುದಿಯದ್ದೆ, ಅರಣ್ಯದ ಕಾಡು ಮೇಡುಗಳಲ್ಲಿ ಹರಿದು ಸಮುದ್ರದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಪ್ರಾಣ ಉಳಿಸಿಕೊಂಡಿರುವ ನೀನು ನನ್ನೊಡನೆ ಹೋರಾಡಬಲ್ಲೆ ಏನು? ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗೋ. ಈಗ ಈತನಿಗೆ ಮೋಸವನ್ನು ಮಾಡಿ ನಾನಿಲ್ಲಿಂದ ಪಾರಾಗಬೇಕು.
ಇಲ್ಲವಾದರೆ ಕಾಲ ವಿಳಂಬವಾದೀತು. ಎಲ್ಲವ ಜಟಾಯುವೆ, ಆ ವೀರರು ಸಮಬಲಶಾಲಿಗಳು. ಆದ್ದರಿಂದ ಮೊದಲು ನಮ್ಮ ಪ್ರಾಣದ ನೆಲೆಗಳನ್ನು ತಿಳಿದು ಯುದ್ಧವನ್ನು ಮಾಡುವುದು ವೀರೋಚಿತವಾದ ಧರ್ಮ. ಹಾಗಾದರೆ ಕೇಳು, ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯೋ ಏನನ್ನ ಹೇಳಲಿರುವುದು? ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನಿನ್ನ ಪ್ರಾಣದ ನೆಲೆಯನ್ನು ಹರಿತು ನನಗೀಗ ಬಹಳ ಸಂತೋಷವಾಯಿತು. ಜಟಾಯು, ನನ್ನ ಪ್ರಾಣದ ನೆಲೆಯೂ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗ ಯುದ್ಧಕ್ಕೆ. ಸಾಯಿ ಮುದಿಹದ್ದೆ ಜಾನಕಿ, ನಿನ್ನ ಪ್ರಾಣವನ್ನು ಉಳಿಸಲು ಬಂದ ಜಟಾಯುವಿನ ಗತಿ ಏನಾಯಿತೆಂದು ಅರಿತೆಯೋ? ಇನ್ನು ತಡ ಮಾಡಬೇಡ, ನಡೆ. ನಾನು ತಂದಿರುವ ಪುಷ್ಪಕ ವಿಮಾನದಲ್ಲಿ ಕುಳಿತು ಲಂಕಾಪಟ್ಟಣಕ್ಕೆ ಹೋಗೋಣ. ಅಯ್ಯ ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ. ಏನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆಯಾದ್ರೆ ಜಾನಕಿ, ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನೇ ಸೇವಿಸಿದ್ದೇ ನಿಜವಾಗಿ. ಪಕ್ಷಿರಾಜ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ಲಕ್ಷ್ಮಣ, ಅಗ್ರಜ. ಲಕ್ಷ್ಮಣ, ಅಣ್ಣ, ಸೀತೆಯವರೊಳನ್ನು ಬಿಟ್ಟು ಬರಬಾರದೆಂದು ನೀವು ಹೇಳಿರಲಿಲ್ವೇ? ಅದು ನಿಜವಾದ ಸಾರಂಗ ಅಲ್ಲ, ರಾಕ್ಷಸನ ಮಾಯೆ. ಮಾರೀಚನು ಸಾರಂಗ ವೇಷವನ್ನು ಧರಿಸಿ ಆ ರೀತಿ ಬಂದಿದ್ದನು. ಅಣ್ಣ, ದೂರದಲ್ಲಿ ಆರ್ತ ಧ್ವನಿಯೊಂದು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ವಿಧವಾಗಿ ಬೇಡವೆಂದರು ಅವಾಚ್ಯ ಶಬ್ದಗಳನ್ನಾಡಿ ಕಳಿಸಿದರಣ್ಣ. ಲಕ್ಷ್ಮಣ, ಪರ್ಣ ಕುಟೀರದಲ್ಲಿ ಏನು ಅನಾಹುತ ನಡೆದಿರುವುದು? ನಡೆ ಹೋಗೋಣ. ಆಗಲಿ. ಸೀತಾ, ಮಾತಾ, ಜಾನಕಿ, ಜನನಿ, ಮನೋಹರೇ, ಎಲ್ಲಿರುವೆ ತಾಯಿ? ಲಕ್ಷ್ಮಣ, ಅಣ್ಣ, ಸೀತೆಯು ಎಲ್ಲಿ ಹುಡುಕಿದರೂ ಪರ್ಣ ಕುಟೀರದಲ್ಲಿ ಕಾಣುತ್ತಿಲ್ಲವಲ್ಲ, ಈಗೇನು ಮಾಡುವುದು ಲಕ್ಷ್ಮಣ? ಲಕ್ಷ್ಮಣ, ಅಣ್ಣ, ಆ ಗೋದಾವರಿ ನದಿ ತೀರಕ್ಕೆ ಏನಾದ್ರು ಹೋಗಿದ್ದಳು, ಅಲ್ಲಿ ನೋಡು ಲಕ್ಷ್ಮಣ. ಆಗಲೇ. ಅಮ್ಮ, ಮಾತಾ, ಎಲ್ಲಿರುವೆ ತಾಯಿ? ಧರಣಿ ಜಾತ ಮಾತೆ ಸೇದೆ ಕಾಣದ ದಳ್ಳೆ ರಾಮ, ಕಾಣದ ದಳ್ಳೆ. ಎಲ್ಲಿರುವೆ ತಾಯಿ? ಅಮ್ಮ, ಧರಣಿ ಜಾತ ಮಾತೆ ಸೇದೆ ಕಾಣದ ದಳ್ಳೆ ರಾಮ, ಕಾಣದ ದಳ್ಳೆ. ಅಮ್ಮ ನಿಮ್ಮ ವಿರಹದಿಂದ
ನಿಮ್ಮ ವಿರಹದಿಂದ ಸುಖಿಸಬಲ್ಲ ರಾಮನು. ಎಲ್ಲಿರುವೆ ತಾಯಿ? ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲ ರಾಮನು. ಧರಣಿದ ಮಾತಸೆದೆ ಕಾಣದ ರಾಮ ಕಾಣದ ಮಾತಾ ಎಲ್ಲಿರುವೆ ತಾಯಿ? ಕಾಂಚನ ಭುಗವ ಬಯಸಿದೆ ಅಮ್ಮ ಜನನಿ ಮಾತಾ ಅಮ್ಮ ಕಾಂಚನ ಭೃಗವ ಬಯಸಿದೆ ಏಕೆ? ಅಮ್ಮ ಎಲ್ಲಿರುವೆ? ಕಾಂಚನ ಭೃಗವ ಬಯಸಿದೆ ಏಕೆ? ಏನ ಬೇಳಲಿ ರಾಮಗೆ ಅಮ್ಮ ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನ್ನು ಇನ್ನೇಗೆ ತೋರಲಿ ಮುಖವನ್ನು ಧರಣಿದ ಮಾನಸೆದೆ ಕಾಣದ ದಳ್ಳೆ ರಾಮ ಕಾಣದ ದಳ್ಳೆ. ಜಾನಕಿ, ಲಕ್ಷ್ಮಣ, ಅಣ್ಣ ಸೀತೆಯು ಸಿಕ್ಕಿದಳೇನು? ಅಣ್ಣ ಎಷ್ಟು ಹುಡುಕಿದರೂ ಮಾತೆಯರ ನೆಲೆಯನ್ನು ಕಾಣುತ್ತಿಲ್ಲವಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಯಾರೋ ದುರಾತ್ಮರು ನಾವಿಲ್ಲದ ಸಮಯವನ್ನು ಸಾಧಿಸಿ ಜಾನಕಿಯನ್ನು ಅಪಹರಿಸುವಂತೆ ಕಾಣುತ್ತಿರುವುದು. ಈಗೇನು ಮಾಡುವುದು ಲಕ್ಷ್ಮಣ? ಸೀತಾ, ಜಾನಕಿ, ಕದ್ದೊಯ್ದಾರೋ ಕ್ರೂರ
ಮರೆಯಾಗಿರುವೆ. ಅಗ್ರಜ, ಇಲ್ಲಿ ನೋಡು, ಯಾವುದೋ ಪಕ್ಷಿ ಒಂದು ಬಿದ್ದಿರುವುದು. ಈ ಪಕ್ಷಿಯ ಮಾತೆಯನ್ನು ನುಂಗಿರಬಹುದೇ? ಅಪ್ಪಣೆಯನ್ನು ಕೊಟ್ಟರೆ ಧ್ವಂಸ ಮಾಡಿಬಿಡುವೆನು. ಲಕ್ಷ್ಮಣ, ಸ್ವಲ್ಪ ನಿಧಾನಿಸಿ. ಆತನು ನಮ್ಮ ನಾಮಸ್ಮರಣೆಯೇ ಮಾಡುತ್ತಿರುವನು. ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಎಲ್ಲೋ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿರಿ. ಅಯ್ಯ ಪಕ್ಷಿರಾಜ, ನಾವು ದಶರಥ ಚಕ್ರವರ್ತಿಯ ಪುತ್ರರು ರಾಮ ಲಕ್ಷ್ಮಣನೆಂದು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರಲು ಯಾರೋ ದುರಾತ್ಮರು ನಾನಿಲ್ಲದ ವೇಳೆಯಲ್ಲಿ ನನ್ನ ಪತ್ನಿಯನ್ನು ಅಪಹರಿಸಿರುವರು. ಅವಳನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಬಂದೆವು. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ವೀರ ಸದ್ಗತಿಯನ್ನು ಪಡೆಯ ಜಟಾಯು. ಲಕ್ಷ್ಮಣ ಅಣ್ಣ, ಈತನು ನಮ್ಮ ತಂದೆಗೆ ಮಿತ್ರನಾಗಿದ್ದರಿಂದ ಇವರ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ಮುಂದೆ ಸೀತಾನ್ವೇಷಣೆ ಕಾರ್ಯಕ್ಕೆ ನಾವು ಸಿದ್ಧರಾಗೋಣ. ಆಗಲಿ. जानकी शोभा काये सीता ಅಣ್ಣ, ಸಂತೈಸು ಅಣ್ಣ. जाए सोममुखिये सखिये जानकी शोभा गाये प्रेम
ಜಿಗುರೆ ಶೃಂಗಾರ ಲಹರೆ ಸರಸಲೀಲಾ ಜಿಗುರೆ ಶೃಂಗಾರ ಲಹರೆ ಜಾನಕಿ ಮನೋಹರೆ ಲಕ್ಷ್ಮಣ ಈಗೇನು ಮಾಡುವುದು ಅನುಪಮಾನಿ ವನರುಗಾಲೋಚನೆ ಅನುಪಮಾನಿ ವನರುಗಾಲೋಚನೆ ಅನುಪಮಾ ನೀರೇ ಸೀತಾ 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 ಜಾನಕಿ ಮನೋಹರೆ ಅನುಪಮಾನಿ ವನರುಗಾಲೋಚನೆ ಅನುಪಮಾ ನೀರೇ ವನರುಗಾಲೋಚನೆ ಜಾನಕಿ ಎಲ್ಲಿರುವೆ ಅನುಪಮಾನಿ ವನರುಗಾಲೋಚನೆ ಅನುಪಮಾನಿ ವನರುಗಾಲೋಚನೆ ಜಾನಕಿ ಮನೋಹರೆ ಅನುಪಮಾ ನೀರೇ ವನರುಗಾಲೋಚನೆ ಪ್ರೇಮ ಜಾಯೆ ಸೋಮಮುಖಿಯೇ ಸಖಿಯೇ ಜಾ
ಸೀತೆಯನ್ನು ತೊರೆದು ನಾನು ಜೀವಿಸಲಾರ ಲಕ್ಷ್ಮಣ. ಅಣ್ಣ ಸಂತೈಸಿಕೋ, ಮುಂದೆ ಹೋಗು. ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ಕಾಳೋಣ, ನಡೆಯೋಣ. ಹಾಗೆ ಆಗಲಿ ಲಕ್ಷ್ಮಣ.